ನಮಸ್ತೆ, ನಾನು ಡಾಕ್ಟರ್ ಹರಿಪ್ರಿಯಾ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತೀನಿ. ನಾವು ಡೈಲಿ ಮಂಡಿ ನೋವಿಂದ ಪೇಷಂಟ್ಸ್ ಬಂದಾಗ ಏನ್ ಮಾಡ್ತಿದ್ರಿ ಇಷ್ಟ ದಿನ ನೋವಿಗೆ ಅಂತ ಕೇಳಿದಾಗ ಎಷ್ಟೊಂದ್ ತರದ್ದು ಪೇನ್ ಕಿಲ್ಲರ್ ಮೆಡಿಕೇಶನ್ಸ್ ನ ತೆಗೆದು ತೋರಿಸ್ತಾರೆ. ಡೈಲಿ ವರ್ಷಾನ್ಗಟ್ಲೆ ಚಾಕ್ಲೇಟ್ ತಿಂದಂಗ್ ತಿಂತಾನೆ ಇರ್ತಾರೆ. ಬಟ್ ಇದು ತುಂಬಾ ರಾಂಗ್. ಈ ತರ ಪೇನ್ ಕಿಲ್ಲರ್ಸ್ ತಗೊಂಡಾಗ ಅದು ನಿಮ್ ಪೇನ್ ಜಸ್ಟ್ ಮಾಸ್ಕ್ ಆಗತ್ತೆ ಗೊತ್ತು, ಅದು ಬರೀ ನಿಮ್ಗೆ ನೋವು ಪರ್ಮನೆಂಟ್ ಕ್ಯೂರ್ ತರ ಅಂತೂ ಆಗೋದಿಲ್ಲ. ಇದು ಜಸ್ಟ್ ಒಂದು ಪೈಪ್ ಲೀಕ್ ಆಗ್ತಿರ್ಬೇಕಾದ್ರೆ ಬಟ್ಟೆ ಕಟ್ದಂಗೆ, ಬಟ್ ಅದ್ರೊಳಗಡೆ ಆಗ್ತಿರೋ ಡ್ಯಾಮೇಜ್ ಅಂತೂ ನಿಲ್ಲಲ್ಲ. ಸೊ ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬಂದು ಸ್ಟಮಕ್ ಅಲ್ಸರ್ಸ್ ಬರೋದು, ಕಿಡ್ನಿ, ಲಿವರ್, ಹಾರ್ಟ್ಗೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಲಾಂಗ್ ಟರ್ಮ್ ಅಲ್ಲಿ ಬರುತ್ತೆ. ಎಸ್ಪೆಷಲಿ ಸ್ಟಿರಾಯ್ಡ್ಸ್ ಅಂತ ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ, ಅದು ಲಾಂಗ್ ಟರ್ಮ್ ತಗೊಂಡಾಗ ಅದೇ ಒಂದು ಕಾರಣ ಆಗುತ್ತೆ, ನಿಮ್ ಬೋನ್ ಎಲ್ಲ ವೀಕ್ ಆಗುತ್ತೆ ಅಂಡ್ ಇಮ್ಯುನಿಟಿನೂ ಕಮ್ಮಿ ಆಗಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ತರ ನೋವುಗಳಿದ್ದಾಗ ನೀವು ಫಸ್ಟ್ ಎಕ್ಸರ್ಸೈಸ್ ಶುರು ಮಾಡ್ಬೇಕು ಅಂಡ್ ಡ್ರಗ್ಸ್ ಮಾತ್ರೆಗಳು ತಗೋಬೇಕು, ಬಟ್ ಅವ್ರು ಎಷ್ಟು ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೋ ಡಾಕ್ಟರ್ ಅಷ್ಟು ಮಾತ್ರ ತಗೋಬೇಕು. ಅಂಡ್ ಒಳ್ಳೆ ಹೆಲ್ದಿ ಡಯಟ್, ಪ್ರೋಟೀನ್ ರಿಚ್ ಫುಡ್ಸ್ ತಗೋಬೇಕು. ಇದೆಲ್ಲ ಮಾಡಿ ಸಹ ನಿಮ್ಗೆ ನೋವು ಕಮ್ಮಿ ಆಗಿಲ್ಲ, ಪ್ಲೀಸ್ ವಿಸಿಟ್ ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಫಾರ್ ಫರ್ದರ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಪ್ಷನ್ಸ್.